ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಈ ರೀತಿ ಇಬ್ಬರು ಈ ರೀತಿ ಇಬ್ಬರು ಮುಖ ಗಂಟು ಹಾಕಿಕೊಂಡು ಇರುವುದು ಸರಿನಾ? ಸಂಸಾರದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದರೆ ಮಾತ್ರ ದಾಂಪತ್ಯ ಜೀವನ ಚೆನ್ನಾಗಿರುವುದು. ಸಂಸಾರ ಅಂದ ಮೇಲೆ ಕೇಳಬೇಕಾ? ಒಂದು ಮಾತು ಬರುತ್ತೆ ಹೋಗುತ್ತೆ, ಹಾಗಂತ ಅದನ್ನೇ ದೊಡ್ಡದು ಮಾಡುವುದು ಎಷ್ಟು ಸರಿ ಅಲ್ವಾ? ಇಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರಲ್ಲಿ ಒಬ್ಬರು ಅನುಸರಿಸಿಕೊಂಡು ಹೋಗಬೇಕು, ಆಗಲೇ ದಾಂಪತ್ಯ ಜೀವನ ಚೆನ್ನಾಗಿ ಇರುವುದು ಎಂಬುದು ಹಿರಿಯರ ಮಾತು. ಆದರೆ ಆದಷ್ಟು ಬಾರಿ ಇಬ್ಬರ ನಡುವೆ ಹೊಂದಾಣಿಕೆ ಇದ್ದರೂ ಕೆಲವು ಕಾರಣಗಳಿಗೆ ಸಂಬಂಧಗಳಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತದೆ. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅನಿಸಲು ಶುರುವಾಗುತ್ತದೆ. ಏಕೆ ಹೀಗಿರುತ್ತದೆ? ಸಂಬಂಧವನ್ನು ಗಟ್ಟಿಗೊಳಿಸುವುದು ಹೇಗೆ? ಮತ್ತೆ ನಾವು ಮೊದಲಿನಂತೆಯೇ ಇರೋಣ ಎನ್ನುವವರಿಗಾಗಿ ಈ ಲೇಖನ. ಒಟ್ಟೊಟ್ಟಿಗೆ ಇಷ್ಟವಾಗುವ ಅಡಿಗೆ. ಜಯಂತ್ ಕಾಣಿಯವರು ಬರೆದಿರುವ ಕಡು ಬಡವರಾದರೂ ದುಡ್ಡು ಜೋಡಿಸಿ ಬೇಕಾದ ತಿಂಡಿಗಳನ್ನು ಸವಿದಿರುತ್ತಾರೆ. ಇನ್ನೂ ಸಂಗಾತಿಯೊಡನೆ ಕೂತು ಮೇಲುವುದೆಂದರೆ ಆ ಖುಷಿಯೇ ಬೇರೆ. ಕೆಲವು ಮನೆಗಳಲ್ಲಿ ಇಂದಿಗೂ ದಾಂಪತ್ಯಗಳು ಒಟ್ಟಿಗೆ ಕುಳಿತು ಊಟ ಮಾಡುವ ಸಂಪ್ರದಾಯ ಬೆಳೆಸಿಕೊಂಡಿರುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗುವುದರಿಂದ, ಅದರಲ್ಲೂ ಇಬ್ಬರು ಶಿಫ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಒಟ್ಟಿಗೆ ಕೂತು ಊಟ ಮಾಡುವುದೇ ಅಪರೂಪ. ಇದು ಒಂದು ವಿಚಾರವಾದರೆ ಬಹಳ ಮುಖ್ಯ. ಸಂಗಾತಿ ರುಚಿಯಾದ ಅಡುಗೆ. ಹೌದು, ನಮ್ಮಜ್ಜಿ ಹೇಳುತ್ತಿದ್ದರು, ಮೂಲಂಗಿ ಹುಳಿ ತಿಂದರೆ ತಡ, ನಿನ್ನ ಚಿಕ್ಕಪ್ಪನ ಮುಖ ನೋಡು, ಬೆಳಗ್ಗೆಯಿಂದ ಹೆಂಡತಿಯ ಮೇಲಿದ್ದ ಕೋಪವೇ ಮಾಯ ಎಂದು. ಹೀಗೆ ಇಷ್ಟವಾದ ಅಡುಗೆ ಮಾಡಿ ತಿನ್ನಿಸುವುದು, ಒಟ್ಟಿಗೆ ಕೂತು ತಿನ್ನುವುದು, ಅಡುಗೆ ಮಾಡುವುದು ಸಹ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಚಿಕ್ಕ ಪುಟ್ಟ ಖುಷಿಗಳು ಮಾತುಗಳು. ಕೆಲವೊಮ್ಮೆ ಚಿಕ್ಕಪುಟ್ಟ ಖುಷಿಗಳು ಮಾತುಗಳು ಸಂಬಂಧ ಗಟ್ಟಿಯಾಗಿ ಉಳಿಯಲು ಸಹಾಯ ಮಾಡುತ್ತವೆ. ಅದರಲ್ಲಿ ಇದು ಒಂದು. ನಿಮ್ಮದ ಲವ್ ಮ್ಯಾರೇಜ್ ಆಗಿದ್ದರೆ ನೀವು ಭೇಟಿಯಾದ ದಿನ, ಪ್ರಪೋಸ್ ಮಾಡಿದ ದಿನ, ಔಟಿಂಗ್ ಹೋಗಿದ್ದು, ಮುನಿಸಿಕೊಂಡು ಒಂದಾಗಿದ್ದು, ಆತ್ಮೀಯವಾಗಿ ಕಳೆದ ಕ್ಷಣಗಳನ್ನು, ಇದನ್ನೆಲ್ಲ ಆಗಾಗ್ಗೆ ನೆನಪು ಮಾಡಿಕೊಳ್ಳಿ. ಮುನಿಸಿಕೊಂಡ ಒಂದಾಗಿದ್ದು, ಆತ್ಮೀಯವಾಗಿ ಕಳೆದ ಕ್ಷಣಗಳನ್ನು, ಇದನ್ನೆಲ್ಲ ಆಗಾಗ್ಗೆ ನೆನಪು ಮಾಡಿಕೊಳ್ಳಿ. ಅರೇಂಜ್ ಮದುವೆಯಾದರೆ ನಿಮ್ಮ ಸಂಗಾತಿಯ ನಿಮ್ಮನ್ನು ನೋಡಲು ಬಂದಾಗ ಯಾವ ಬಣ್ಣದ ಬಟ್ಟೆ ಹಾಕಿದ್ದು, ಆಡಿದ ಮೊದಲ ಮಾತನ್ನೇ ಮದುವೆಯ ಮುನ್ನ ಭೇಟಿಯಾಗಿದೆ ಎಲ್ಲಿ ಮೇಲುಕು ಹಾಕಿ. ಮೊದಲಿನ ಹಾಗೆ ನೀವು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ, ಕುಡಿಸುವುದಿಲ್ಲ ಎಂಬ ಮಾತನ್ನು ನಿಮ್ಮ ಹೆಂಡತಿಯ ಕೇಳುತ್ತಿದ್ದರೆ ನಿರ್ಲಕ್ಷಿಸಬೇಡಿ. ಬಿಡುವ ಮಾಡಿಕೊಂಡು ಹೋಗಿ ಬನ್ನಿ ಕುಡಿಸಿ. ದುಡ್ಡಿನಿಂದ ಎಲ್ಲವೂ ಬಗೆಹರಿಸುವುದಿಲ್ಲ, ಅದರಿಂದ ಎಲ್ಲದಕ್ಕೂ ಸಮಯ ಮೀಸಲಿಡಿ. ಸಮಸ್ಯೆಗಳು ಬಿಟ್ಟವಾಗುವ ಮೊದಲೇ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ. ಒಂದು ಹೆಜ್ಜೆ ಮುಂದೆ ಹೋಗಿ. ಸಂಬಂಧದಲ್ಲಿ ಈಗಾಗಲೇ ತೊಂದರೆ ಕಾಣಿಸಿಕೊಂಡಿದ್ದರೆ ಅದಕ್ಕೂ ಮಾರ್ಗೋಪಾಯಗಳಿವೆ. ಆತ ಮುನಿಸಿಕೊಂಡಿದ್ದರೆ ತಪ್ಪು ತಿಳಿದುಕೊಂಡಿದ್ದಾಳೆ ಎಂದು ಸಂಬಂಧವನ್ನು ಅಷ್ಟಕ್ಕೆ ಮೋಟುಗೊಳಿಸಬೇಡಿ. ಅವರ ಬಳಿ ಹೋಗಿ ತಮಗಿರುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುವಂತೆ ಸಲಹೆ ಕೊಡಿ. ಎತ್ತು ಏರಿಗೆಗಳಾದರೆ ಕೋಣ ನಿರಿಗಳಿತ್ತು ಎನ್ನುವಂತೆ ತದ್ವಿರುದ್ಧ ಹೋಗದೆ ರಾಜಿ ಮಾಡಿಕೊಳ್ಳಲು ಶತೆಯಾಗತಾಗಿ ಪ್ರಯತ್ನಿಸಿ. ತಪ್ಪಾಗಿರುವುದು ಎಲ್ಲೆಂದು ತಿಳಿ ಹೇಳಲು ನೋಡಿ. ನಮ್ಮ ಸಂಬಂಧವನ್ನು ನಾವೇ ಸರಿ ಮಾಡಿಕೊಳ್ಳಬೇಕು ಹೊರತು ಇನ್ನೊಬ್ಬರು ಬಂದು ರಾಜ ಮಾಡುವುದಿಲ್ಲ. ಒಂದು ವೇಳೆ ಮಾಡಿದರೂ ಪರಸ್ಪರ ಹೊಂದಿಕೊಂಡು ಬಾಳಬೇಕಾದವರು ನಾವು. ಹಾಗಾಗಿ ಇನ್ನೊಬ್ಬರ ಮಧ್ಯೆ ಬರುವ ಮುಂಚೆಯ ಸಾಮರಸ್ಯದ ಜೀವನ ನಡೆಸಿ. ಸಂಬಂಧದಲ್ಲಿ ನಂಬಿಕೆ ಬಹಳ ಮುಖ್ಯ. ಯಾವುದೇ ಒಬ್ಬ ಸಂಗಾತಿಗಳು ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಗಂಡ ಹೆಂಡತಿಯ ಸಮಾಜದಲ್ಲಿ ಗುರುತಿಸಿಕೊಂಡು ನಂತರ ಇಬ್ಬರ ಮಧ್ಯೆ ಪರಸ್ಪರ ನಂಬಿಕೆ ಇರಬೇಕು. ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ನೇರವಾಗುವ ಮನೋಭಾವ ಹೊಂದಿರಬೇಕು. ಅದರಲ್ಲೂ ಕಷ್ಟಗಳು ಸರಮಾಲೆ ಎದುರಾಗದ ಜವಾಬ್ದಾರಿಯಿಂದ ತಬ್ಬಿಕೊಂಡು ಹಿಂದೆ ಸರಿಯುವ ಮನಸ್ಸು ಮಾಡಬಾರದು. ಮಾನಸಿಕವಾಗಿ ನೀವು ಜೀವನದಲ್ಲಿ ಬರುವ ಸವಾಲುಗಳಿಗೆ ಸಿದ್ಧರಾಗಿ ಒಟ್ಟಿಗೆ ಪರಸ್ಪರ ನಂಬಿಕೆಯಿಂದ ಹೋರಾಡುವ ಮನೋಭಾವವನ್ನು ಹೊಂದಿದ್ದರೆ ನಿಮ್ಮ ಜೀವನ ಸ್ವರ್ಗವೇ ಸರಿ. ನಾನೇ ಎನ್ನುವ ಅಹಂ ಬೇಡ. ಕೃತಜ್ಞತರಾಗಿರಲಿ ಕಲಿಯಿರಿ. ಮತ್ತು ಇದು ಅಹಂ ಕಡಿಮೆ ಮಾಡುವ ಒಳ್ಳೆಯ ವಿಧಾನ.
ನಿಮಗೆ ನೇರವಾದ ಮತ್ತು ಯಾವುದೇ ರೀತಿಯಿಂದ ನೀವು ನೇರವು ಪಡೆದುಕೊಂಡವರಿಗೆ ಕೃತಜ್ಞತೆ ಹೇಳಿ. ಬೇರೆಯವರನ್ನು ಪ್ರಶಂಸೆ ಮಾಡಿ. ಇದೆಲ್ಲದರ ಮೂಲಕ ನೀವು ಸುಲಭವಾಗಿ ಅಹನ್ನು ಕಡಿಮೆ ಮಾಡಬಹುದು ಮತ್ತು ಜೀವನ ಹಾಗೂ ಸಂಬಂಧದಲ್ಲಿಟ್ಟು ನೈಜ ಸೌಂದರ್ಯ ಕಂಡುಕೊಳ್ಳಬಹುದು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.